ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತವಾದ ರಾಜ್ಯವನ್ನು ಪಡೆದುಕೊಂಡರೂ, ಅಷ್ಟು ಮಾತ್ರವಲ್ಲದೆ ದೇವತೆಗಳ ಒಡೆತನವನ್ನೇ ಪಡೆದುಕೊಂಡರೂ ಸಹ ನನ್ನ ಇಂದ್ರಿಯಗಳನ್ನು ಶೋಷಣೆ ಮಾಡುತ್ತಿರುವ ಈ ದುಃಖವು ಹೇಗೆ ಹೋಗುವುದೆಂದು ನನಗೆ ತೋರುತ್ತಿಲ್ಲ. ಸಂತೋಷದ ವ್ಯಾಪ್ತಿಗೆ ಅರ್ಜುನನ ಈ ಹೋಲಿಕೆ ಹಾಸ್ಯಾಸ್ಪದವೇ ಸರಿ. ಗಳಿಕೆಯಾದರೆ ಸಂತೋಷ, ಉಳಿಕೆಯಾದರೆ ಸಂತೋಷ. ಈ ಪ್ರಕಾರದಲ್ಲಿ ಸಂತೋಷವನ್ನು ಹುಡುಕುವವರ ರೀತಿಯಲ್ಲಿ ಅರ್ಜುನ ಹೇಳುತ್ತಿದ್ದಾನೆ. ಸಂತೋಷ ಎನ್ನುವುದು ಮನಸ್ಥಿತಿ ಹೊರತು ಸರಿಯಾಗಿ ವಿಮರ್ಶೆ ಮಾಡಿದರೆ ಸಂತೋಷ ಪಡೆಯುವುದರಲ್ಲಾಗಲಿ ಉಳಿಸುವುದರಲ್ಲಾಗಲಿ ಇಲ್ಲ. ಒಂದನ್ನು ಕಳೆದುಕೊಂಡು ಇನ್ನೊಂದನ್ನು ಪಡೆಯುವುದು ಸ್ವಾಭಾವಿಕ. ಆದರೆ ಒಂದು ಸಂಪದ್ಭರಿತ ಶತ್ರುಗಳು ಇಲ್ಲದ ರಾಷ್ಟ್ರದ ಒಡೆಯನಾಗುವ ಆನಂದಕ್ಕೂ ತನ್ನವರನ್ನು ಕಳೆದುಕೊಂಡ ಆಗುವ ನೋವಿಗೂ ತಾಳೆ ಹಾಕುವುದು ಯಾವ ನ್ಯಾಯ? ಒಂದು ಕಾಲನ್ನು ಐಸ್ ಮೇಲೂ ಇನ್ನೊಂದು ಕಾಲನ್ನು ಬೆಂಕಿಯಲ್ಲೂ ಇಟ್ಟು ಆನಂದ ಪಡೆಯಲು ಸಾಧ್ಯವೇ? ಇದು ನ್ಯಾಯಸಮ್ಮತ ಹೋಲಿಕೆಯೇ? ಇದಕ್ಕಾಗಿಯೇ ಹೇಳುವುದು, ನ್ಯಾಯ ಧರ್ಮ ಸರಿಯಾಗಿ ತಿಳಿದು ಆಚರಿಸಬೇಕು. ಯುದ್ಧ ಮಾಡುವ ಕಾರಣವೇ ಬೇರೆ, ರಾಜ್ಯವನ್ನು ಆಳುವ ಕಾರಣವೇ ಬೇರೆ. ಇಂದಿಗೂ ಶ್ರೀರಾಮನಂತ ರಾಜ ಇರಬೇಕು ಎಂಬುದು ಪ್ರತಿಯೊಬ್ಬರ ಅಭಿಲಾಷೆ. ಶ್ರೀರಾಮ ತನಗಾಗಿ ರಾಜ್ಯವನ್ನು ಆಳಲಿಲ್ಲ, ತನಗಾಗಿ ಏನನ್ನೂ ಮಾಡಲಿಲ್ಲ. ಹಾಗೆ ನೋಡಿದರೆ ರಾಮನ ವೈಯಕ್ತಿಕ ಜೀವನ ಬಹಳ ಕಠಿಣವಾಗಿತ್ತು. 14 ವರ್ಷ ತನ್ನ ತಾಯಿಯಿಂದ ದೂರವಾಗಿ ತನ್ನ ಮಕ್ಕಳ ಬಾಲಲೀಲೆ ನೋಡಲೂ ಆಗದೆ ಅವರಿಂದಲೂ ದೂರವಿದ್ದವ. ದಾಂಪತ್ಯ ಜೀವನಕ್ಕೆ ಒಪ್ಪಿಕೊಂಡ ಮೇಲೆ ಹೆಂಡತಿ ಅರ್ಧಾಂಗಿ. ಮನುಷ್ಯ ಪರಿಪೂರ್ಣನಾಗುವುದೇ ಮದುವೆಯಾಗಿ. ಈ ಪ್ರಕೃತಿಗೆ ಪ್ರಣಯದ ಮೂಲಕ ಉತ್ತಮ ಆರೋಗ್ಯವಂತ ಮಕ್ಕಳನ್ನು ಕೊಟ್ಟಾಗ ಯಾವ ಸಮಯದಲ್ಲಿ ಅರ್ಧಾಂಗಿಗೆ ಗಂಡನ ಸಾನ್ನಿಧ್ಯ ಅಗತ್ಯವಾಗಿ ಬೇಕೋ ಅಂಥ ಸಂದರ್ಭದಲ್ಲಿ ಹೆಂಡತಿಯಿಂದ ದೂರವಾಗಿ, ಅಂದರೆ ಗರ್ಭವತಿಯಾದಾಗ ತಮ್ಮ ನೋವನ್ನು ತಾಯಿಯಲ್ಲಿ ಬಿಟ್ಟರೆ ಗಂಡನಲ್ಲಿ ಹೇಳಿಕೊಂಡು ಧೈರ್ಯದಿಂದ ತನ್ನ ಕಷ್ಟ ಸುಖ ಅನುಭವಿಸುವುದು, ತನ್ನ ತಾಯ್ತನದ ಸಂತಸ ಸುಖದ ಕನಸು ಹೊತ್ತು ತನ್ನವರಲ್ಲಿ ಹೇಳಿಕೊಂಡು ಅವರೂ ಸಂತೋಷ ಪಡುವಂತೆ ಮಾಡಿ ವಿವಿಧ ಬಯಕೆಗಳನ್ನು ಅವರಿಂದ ಈಡೇರಿಸಿಕೊಳ್ಳುತ್ತಾ ಪತಿ ಪತ್ನಿಯರೂ ಆನಂದ ಪಡುವ ಕಾಲದಲ್ಲಿ ಇಬ್ಬರೂ ಬೇರೆ ಬೇರೆ ವಾಸ. ಹೀಗೆ ಹಲವಾರು ಕಾರಣದಿಂದ ನೋಡಿದರೆ ರಾಮನ ವೈಯಕ್ತಿಕ ಬದುಕು ದುರಂತ. ಆದರೆ ಆತ ಆದರ್ಶ ರಾಜ. ಆತ ಸಂತೋಷಪಟ್ಟಿದ್ದು ಪ್ರಜಾಸೇವೆಯಲ್ಲಿ ಹೊರತು ತಾನು ಶತ್ರುಗಳಿಲ್ಲದ ಸಂಪದ್ಭರಿತ ರಾಜ್ಯದ ರಾಜ ಎಂಬ ಕಾರಣದಿಂದಲ್ಲ. ಅರ್ಜುನನಿಗೆ ಧರ್ಮ ತಿಳಿದಿಲ್ಲ ಎಂಬುದೇನೂ ಇಲ್ಲ. ಸೇವೆಯೇ ಮನುಷ್ಯನ ನಿಜವಾದ ಧರ್ಮ ಎಂಬುದು ಆತನಿಗೆ ತಿಳಿದಿದೆ. ಯುದ್ಧ ಮಾಡುತ್ತಿರುವುದು ಕೇವಲ ರಾಜ್ಯ ಪಡೆಯುವ ಉದ್ದೇಶ ಅಥವಾ ಕೌರವರನ್ನು ನಾಶ ಮಾಡುವ ಉದ್ದೇಶ ಮಾತ್ರವಲ್ಲ, ಅದಕ್ಕಿಂತ ಮುಖ್ಯವಾಗಿ ಧರ್ಮವನ್ನು ಉಳಿಸುವುದಕ್ಕಾಗಿ ಹಾಗೂ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ. ಅಂದರೆ ಯುದ್ಧದ ಕಾರಣ ತಿಳಿದು ಮನುಷ್ಯ ಮುಂದೆ ಇಂತಹ ತಪ್ಪುಗಳನ್ನು ಮಾಡದಿರಲಿ ಎಂಬ ಉದ್ದೇಶ. ಇದನ್ನು ಅರ್ಜುನ ತಿಳಿದವನೇ ಸರಿ. ಆತನ ಹೃದಯ ದೌರ್ಬಲ್ಯ ಆತನ ಮನಸ್ಥಿತಿಯನ್ನು ಗೊಂದಲಕ್ಕೀಡು ಮಾಡಿ ಇಲ್ಲ ಸಲ್ಲದ ಉದಾಹರಣೆ ಕೊಡುವಂತೆ ಮಾಡುತ್ತಿದೆ. ಹರಿ ಓಂ.